ಸ್ಟಾರ್ಟ್ ಆಯ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೊಂಗನಹಳ್ಳಿ ನನ್ನ ಜಮೀನಿನಲ್ಲಿ ಇವತ್ತು ರಾಗಿ ಹೊಲದಲ್ಲಿ ನಿಂತಿದ್ದೇನೆ. ಈ ರಾಗಿ ಹೊಲ ಭಾಳ ಒಳ್ಳೆ ಸಂತೋಷವಾಗಿರ್ತಕ್ಕಂಥ ಬೆಳೆ ಬಂದಿದೆ. ಈ ಬೆಳೆ ರಾಜ್ಯದ ಜನತೆಗೆ, ರಾಷ್ಟ್ರದ ಜನತೆಗೆ, ರೈತರ ಉಸಿರಾಟಿನ ಬೆಳಕಿದು ಈ ಬೆಳೆ ಆಗಿದೆ. ಈ ಬೆಳೆ ನಾನು ನೋಡಿ ಭಾಳ ಸಂತೋಷ ಆಗ್ತಾ ಇದೆ. ಈ ಬೆಳೆಯನ್ನು ಇಡೀ ದೇಶಕ್ಕಾಗಿ ಸಮರ್ಪಣೆ ಮಾಡಬೇಕು. ಮತ್ತು ಈ ರೈತರ ಬದುಕುಗಳು ಎಷ್ಟು ಕಷ್ಟ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ಬೇಕು. ರೈತರ ಒಂದು ಸಾಮ್ರಾಜ್ಯವನ್ನು ಈ ರಾಗಿ ಬೆಳೆಯ ಮುಖಾಂತರವಾಗಿ, ರಾಗಿ ಒಂದು ರೀತಿ ಜನರಿಗೆ ಈ ಶುಗರ್ ಇರೋರಿಗೆ ಅವ್ರಿವ್ರಿಗೆಲ್ಲ ಒಳ್ಳೆಯದು. ಈ ಬೆಳೆ ಇನ್ನೂ ಬರ್ತದೆ, ಇನ್ನೂ ಈಗ ತೆನೆ ಇಡ್ತಾ ಇದೆ. ಈ ತೆನೆ ಇಡ್ತಕ್ಕಂಥ ಬೆಳೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂಥದ್ದು. ಇಲ್ಲಿ ನನ್ನ ಜಮೀನು, ಇದೆಲ್ಲ ನನ್ನ ಜಮೀನಿದು. ಈ ಜಮೀನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೀನಿ. ಇವತ್ತು ಈ ಸಂತೋಷದಲ್ಲಿ ನನ್ನ ತಮ್ಮನ ಮಕ್ಕಳು ಮತ್ತು ನನ್ನ ತಂಗಿ ಮತ್ತು ಎಲ್ಲ ನನ್ನ ಬಳಗ ಇಲ್ಲಿ ಬಂದಿದೆ. ಇವತ್ತು ರಾಜ್ಯದ ಜನ ಇಂಥ ಬೆಳೆಗಳನ್ನು ಬೆಳಿಬೇಕಾಗಿರೋದು ಕಷ್ಟ ಇದೆ. ಅದೆಲ್ಲ ಬೇಡಿಗಳು ಬಿಡ್ತಾರೆ, ಬೆಳೆ ಇರೋದಿಲ್ಲ. ನಾನಿವತ್ತು ಬೆಳೆ ಇಟ್ಟಿದ್ದೇನೆ. ಈ ಬೆಳೆ ಇಟ್ಟಿರ್ತಕ್ಕಂಥ ಈ ಜಾಗನ ಈ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿ ನರೇಂದ್ರ ಮೋದಿಯವರು ಇಂಥ ಬೆಳೆಗಳನ್ನ ಇಡೋದಕ್ಕೆ ರೈತರಿಗೆ ಭಾಳ ಸಂತೋಷವಾದಂಥ ಉತ್ತಮವಾದಂಥ ಸಲಹೆಗಳನ್ನು ಮತ್ತು ಅವರು ಕೊಟ್ಟಿರ್ತಕ್ಕಂಥ ಒಂದು ಯೋಜನೆಗಳನ್ನು ಬಳಸ್ಕೋಬೇಕಾಗಿದೆ. ನಾನು ಯಾವುದೇ ಯೋಜನೆಗಳನ್ನು ಬಳಸ್ಕೊಂಡಿಲ್ಲ. ನಾನು ಸ್ವಯಂ ಕೃಷಿ ಮಾಡಿದ್ದೇನೆ. ಇವತ್ತು ರಾಜ್ಯದ ಜನತೆಗೆ ಇದನ್ನು ತಿಳಿಸ್ಬೇಕು ಅನ್ನೋ ಸಂತೋಷ ಆಯಿತು. ಹಾಗಾಗಿ ನಿಮ್ಮೆಲ್ರಿಗೂ ಈ ಬೆಳೆಯ ವಿಚಾರನ ತಿಳಿಸುವಂಥ ಪ್ರಯತ್ನ ಮಾಡಿ.